ಕರ್ತನ ಪರಿಶುದ್ಧವುಳ್ಳ ನಾಮಕ್ಕೆ ಮಹಿಮೆ ಉಂಟಾಗಲಿ. ಭಿಕ್ಷೆ ಮಾಧ್ಯಮದ ಮುಖಾಂತರ ದೇವರ ವಾಕ್ಯಗಳು ನಾವಿರುವಂಥ ನಮ್ಮ ಮನೆಗಳಿಗೆ ಅದು ಆಶೀರ್ವಾದಕರವಾಗಿ ಬರಲಿಕ್ಕಾಗುವಂಥ ಕೃಪೆಯನ್ನು ಕೊಟ್ಟ ದೇವರಿಗೆ ನಾವು ಸ್ತೋತ್ರ ಹೇಳಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ಈ ಒಂದು ಭಿಕ್ಷೆ ಮಾಧ್ಯಮಕ್ಕಾಗಿ ನಾವು ಕೂಡ ನಮ್ಮ ಕೈಗಳನ್ನು ಜೋಡಿಸಿ ಸಹಕಾರ ಮಾಡಬೇಕಾಗಿದೆ. ಯಾಕೆಂಬುದಾಗಿ ಹೇಳಿದರೆ, ದೇವರ ವಾಕ್ಯವು ಅದು ಅನೇಕ ಸ್ಥಳಗಳಿಗೆ ಅದು ಪ್ರಸರಿಸಲ್ಪಡಬೇಕಾಗಿದೆ. ಸುವಾರ್ತೆಯು ಸಾರಲ್ಪಡಬೇಕಾಗಿದೆ. ನಾಶನದೆಡೆಗೆ ಸಾಗುವಂಥ ಜನಸಮೂಹವು ಕ್ರಿಸ್ತ ಯೇಸುವಿನಲ್ಲಿ ಸುವಾರ್ತೆಯ ಮೂಲಕ ಅವರು ನಿತ್ಯ ರಾಜ್ಯವನ್ನು ಕಾಣಬೇಕಾಗಿದೆ. ಅದೆಲ್ಲವೂ ನಮಗಾಗಿ ಕೊಡಲ್ಪಟ್ಟಂಥ ಆ ಒಂದು ಜವಾಬ್ದಾರಿಯಾಗಿದೆ. ಅದನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಅನುಕೂಲಕರವಾದ ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಕೂಡ ನಾವು ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ಸಮ್ಮುಖವನ್ನು ನಾವು ಹರಸಲಿಕ್ಕಾಗುವಂತೆ ನಿನ್ನ ಕೃಪೆ ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ನೀನು ನಿನ್ನ ಆತ್ಮನ ಮೂಲಕವಾಗಿ ದೇವರೇ ನಮಗೆ ಅನುಗ್ರಹಿಸುವಂಥ ನಿನ್ನ ಮಾತುಗಳು ಕೇಳುವಂಥ ಹೇಳುವಂಥ ನನ್ನ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಅದು ಕಾರ್ಯವಾಗುವಂತೆ ಸಹಾಯ ಮಾಡಪ್ಪ. ಅನುಗ್ರಹಿಸಿಕೊಳ್ಳುವಂತೆ ನಿನ್ನ ಕೃಪೆ ಇರಲಿ. ಕೇಳುವಂಥ ಪ್ರತಿಯೊಬ್ಬರ ಜೀವಿತವು ದೇವರೇ ಅದು ನಿನಗೆ ಮಹಿಮೆ ತರಲಿಕ್ಕಾಗುವಂತೆ ನೀನು ಕಾರ್ಯ ಮಾಡು. ನಿನ್ನ ಕೈಗಳಿಗೊಪ್ಪಿಸಿಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಪ್ರಿಯರೇ, ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 18ನೇ ವಚನ. ಅದರ ತಲೆಬರಹ ಹೀಗೆ ಹೇಳ್ತದೆ: ಪರಲೋಕ ಭಾಗ್ಯವನ್ನು ಆಲೋಚಿಸುವಾಗ ಕ್ರಿಸ್ತನಲ್ಲಿರುವವರಿಗೆ ಧೈರ್ಯವಾಗುತ್ತದೆ ಎಂಬುದು. ನಾವು ಓದಿದ 18ನೇ ವಚನ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು ಎಂಬುದಾಗಿ. ಇಲ್ಲಿ 2 ವಿಧವಾದ ದೃಷ್ಟಿಕೋನ ಅಥವಾ 2 ವಿಧವಾದ ನಮ್ಮ ಗಮನ, ಇದರ ಕುರಿತಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಒಂದು, ನಮ್ಮ ಸಾಮಾನ್ಯವಾದ ದೃಷ್ಟಿ, ನಾವು ನೋಡುವಂಥ ನಮ್ಮ ಕಣ್ಣಿಗೆ ಕಾಣಿಸಲ್ಪಡುತ್ತಿರುವಂಥ ಪ್ರತಿಯೊಂದು ಸಂಗತಿಗಳು, ಅದರ ನಿಮಿತ್ತವಾಗಿ ಅಥವಾ ಅದಕ್ಕನುಸಾರವಾಗಿ ನಮ್ಮ ದೃಷ್ಟಿಕೋನಗಳು, ಅದನ್ನು ಬಯಸುವಂಥ ನಮ್ಮ ಆಲೋಚನೆಗಳು. 2ನೇದು, ನಮ್ಮ ಕಣ್ಣಿಗೆ ಕಾಣದೆ ಇರುವಂತಹ ದೇವರು ನಮ್ಮಿಂದ ಅಥವಾ ನಮ್ಮಲ್ಲಿ ಏನನ್ನು ಅನುಗ್ರಹಿಸಿಕೊಳ್ಳಬೇಕೆಂಬುದಾಗಿ ಆತನು ಚಿತ್ತೈಸಿದ್ದಾನೆ, ಅದರ ಕುರಿತಾದಂಥ ಸಂಗತಿಗಳ ಕುರಿತಾಗಿ ದೇವರ ವಾಕ್ಯ ನಮಗಿಲ್ಲಿ ತಿಳಿಸುವಂಥದ್ದಾಗಿದೆ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಅಂದರೆ ನಿತ್ಯತ್ವದ ಕುರಿತಾಗಿ ಈ ಲೋಕದಲ್ಲಿ ಇರುವಾಗಲೇ ನಾವು ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡುವಂಥ ಆ ಹಂಗಿನಲ್ಲಿ ಇದ್ದೇವೆ, ಅಥವಾ ಅಂಥ ಒಂದು ಜೀವಿತವನ್ನು ದೇವರು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದೇನೆಂಬುದಾಗಿ ಈ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಆದರೆ ಅದರ ಕೆಳಗಿನ ವಚನ ಹೇಳ್ತದೆ, ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು ಎಂಬುದಾಗಿ. ಅಂದರೆ ಇದೊಂದು ಸಾಧಾರಣವಾದಂಥದ್ದು, ನಮ್ಮ ಹೊರನೋಟಕ್ಕೆ ಮಾತ್ರ ಪರಿಚಯ ಆಗುವಂಥದ್ದಾಗಿದೆ. ನಮ್ಮ ಆಂತರ್ಯದ ದೃಷ್ಟಿಕೋನವಲ್ಲ, ನಮ್ಮ ಬಹಿರಂಗವಾದಂಥ ದೃಷ್ಟಿಕೋನದಿಂದ ನಾವಿದನ್ನು ನೋಡುತ್ತಿದ್ದೇವೆ, ಇದನ್ನು ಅನುಭವಿಸುತ್ತಿದ್ದೇವೆ. ಆದರೆ ದೇವರ ವಾಕ್ಯ ಹೇಳುವಂಥದ್ದು, ನಾವು ನೋಡುವಂಥದ್ದು ತಪ್ಪಲ್ಲ, ಅಥವಾ ಅನುಭವಿಸುವಂಥದ್ದು ತಪ್ಪಲ್ಲ, ಅಥವಾ ನಾವು ಅದಕ್ಕಾಗಿ ಪ್ರಯಾಸ ಪಡುವಂಥದ್ದು ಅದು ತಪ್ಪು, ಅದು ಪಾಪ ಎಂಬುದಾಗಿ ಅಲ್ಲ. ಯಾಕೆಂಬುದಾಗಿ ಹೇಳಿದರೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಪ್ರತಿದಿನದ ಅಗತ್ಯತೆಗಳಿಗಾಗಿ, ನಮ್ಮ ಜೀವನೋಪಾಯಕ್ಕಾಗಿ ನಾವು
ಪ್ರಯಾಸಪಟ್ಟು ನಾವು ಹೊಂದಿಕೊಳ್ಳತಕ್ಕದನ್ನು ಹೊಂದಿಕೊಳ್ಳುವಂಥದ್ದು ಅದು ಮುಖ್ಯವಾದದ್ದೇ. ಆದರೆ ಇದು ಎಲ್ಲವೂ ಕ್ಷಣಿಕವಾದದ್ದು. ಅಂದರೆ ನಮ್ಮ ಉಸಿರು ಇರುವ ತನಕ ಮಾತ್ರವೇ ಈ ಲೋಕದಲ್ಲಿ ನಾವು ಅನುಭೋಗಿಸುವುದಕ್ಕಾಗಿ ಕೊಡಲ್ಪಟ್ಟಂಥ ಸಂಗತಿಗಳಾಗಿದೆ. ಆದರೆ ದೇವರ ವಾಕ್ಯ ನಮ್ಮನ್ನು ಯಾವ ವಿಧವಾಗಿ ಪ್ರೋತ್ಸಾಹ ಮಾಡ್ತಾ ಇದೆ ಎಂಬುದಾಗಿ ಹೇಳಿದರೆ, ಅಥವಾ ಒಂದು ವೇಳೆ ನಮ್ಮ ಗಮನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಡುತ್ತಿದೆ ಎಂಬುದಾಗಿ ಹೇಳಿದರೆ, ನಾವು ನೋಡುವಂಥ ಈ ಸಂಗತಿಗಳಿಗಾಗಿಯೇ ಒಂದು ವೇಳೆ ನಾವು ಜೀವಿಸುತ್ತಿರುವುದಾಗಿರುವುದಾದರೆ ಕಾಣದೇ ಇರುವಂಥ ಸಂಗತಿಗಳ ಕುರಿತಾಗಿ ನಮಗೆ ಅವಲೋಕನ ಮಾಡಲಿಕ್ಕೆ ಆಗುವುದಿಲ್ಲ. ಯಾವಾಗ ನಾವು ಅದರ ಕುರಿತಾಗಿ ಗಮನವನ್ನು ಇಡುವುದಿಲ್ಲವೋ, ಇಡದಂಥ ಸ್ಥಿತಿಯಲ್ಲಿ ಲೋಕಕ್ಕಾಗಿಯೇ ಒಂದು ವೇಳೆ ನಾವು ಜೀವಿಸುತ್ತಿರುವಂಥ ಜನರಾಗಿ ಕಂಡುಬರುವುದಾದರೆ ಕಾಣದೇ ಇರುವಂಥ ಆ ಅಸಾಧಾರಣವಾದಂಥ ಆ ದೇವರು ನಮಗಾಗಿ ನೇಮಕ ಮಾಡಿದಂಥ ಆ ನಿತ್ಯತ್ವವನ್ನು ಹೊಂದುವುದು ಕಷ್ಟಕರ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ನಾನು ಆಗಲೇ ಹೇಳಿದೆ, ಎರಡು ವಿಧವಾದಂಥ ಆಲೋಚನೆಗಳು. ಒಂದು, ಈ ಲೋಕದಲ್ಲಿ ನಾವು ಜೀವಿಸುವಾಗ ಲೌಕಿಕವಾದ ಸಂಗತಿಗಳ ನಿಮಿತ್ತವಾಗಿ ನಮಗೆ ಬರುವಂಥ ಶೋಧನೆಗಳೂ ಒಂದು ವಿಧವಾಗಿ ಇದೆ. ಅಂದರೆ ನಾವು ಲೌಕಿಕರಾಗಿ ಆ ಲೋಕದ ಒಂದು ಜೀವಿತವನ್ನು ನಾವು ಮಾಡುವಂಥದ್ದು, ಸಾಮಾನ್ಯವಾಗಿ ನಾವು ಕಾರ್ನಲ್ ಮೈಂಡ್ ಎಂಬುದಾಗಿ ಹೇಳ್ತೇವೆ. ಅಂದರೆ ಲೋಕದ ಸಂಗತಿಗಳಿಗಾಗಿ ಮಾತ್ರ ನಾವು ಸೀಮಿತ, ಅದರ ಬಗ್ಗೆ ಮಾತ್ರ ನಮಗೆ ಗಮನ, ಅದಕ್ಕಾಗಿ ಮಾತ್ರವೇ ನಮ್ಮ ಪ್ರಯಾಸ ಒಂದು ಕಡೆಯಲ್ಲಿ. ಅಥವಾ ಇನ್ನೊಂದು ಕಡೆಯಲ್ಲಿ ಪಾಪಕ್ಕೆ ಸಂಬಂಧಪಟ್ಟಂಥ ಬರುವಂಥ ಎಲ್ಲ ಶೋಧನೆಗಳ ನಿಮಿತ್ತವಾಗಿ ನಾವು ಬಿದ್ದು ಹೋಗುವಂಥ ಸ್ಥಿತಿಗತಿಗಳು. ಇವೆರಡರ ಮಧ್ಯದಲ್ಲಿ ದೇವರು ಬಯಸುವಂಥದ್ದು, ಒಂದು ಕಡೆಯಲ್ಲಿ ನೀನು ಲೋಕದಲ್ಲಿದ್ದುಕೊಂಡು ಲೋಕದ ಸಂಗತಿಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಪಡುತ್ತಿರುವ ಪ್ರಯಾಸವು ಒಂದು ಕಡೆ ಆದರೆ, ಶೋಧನೆ ನಿಮಿತ್ತವಾಗಿ ಬರುವಂಥ ಪಾಪಕ್ಕೆ ಅನುಗುಣವಾದಂಥ ಅಥವಾ ಪಾಪದೆಡೆಗೆ ನಮ್ಮನ್ನು ನಡೆಸಲ್ಪಡುತ್ತಿರುವಂಥ ಈ ಎರಡು ಸಂಗತಿಗಳ ಮಧ್ಯದಲ್ಲಿ ದೇವರು ನಮಗೆ ಕೊಡುವಂಥದ್ದು ಆಲೋಚನೆ ಏನೆಂಬುದಾಗಿ ಹೇಳಿದರೆ, ಇವೆಲ್ಲವುಗಳನ್ನು ಎರಡನ್ನು ಬದಿಗಿಟ್ಟು ನಮಗಾಗಿ ಕೊಡಲ್ಪಟ್ಟ ನಿತ್ಯತ್ವದ ಕುರಿತಾದ ಆ ಎದುರು ನೋಟವನ್ನು ನಾವು ನೋಡುವವರು ಆಗಬೇಕೆಂಬುದಾಗಿ. ಒಂದು ವೇಳೆ ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನು ಆ ತಂದೆಯಿಂದ ಆ ಆತ್ಮನ ಬಲವನ್ನು ಹೊಂದಿ ಆತನು ನೀರಿನ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗ, ಆತನು ಮೇಲೆ ಬಂದಾಗ ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನಿಂದ ಆತನು ತುಂಬಿಸಲ್ಪಟ್ಟನು. ಆತನ ಅಡವಿಗೆ 40 ದಿವಸ ಉಪವಾಸಕ್ಕೆ ಹೋಗಿ ಬರುವಂಥ ಸಂಗತಿಗಳು, ಪ್ರಾರ್ಥನೆಯೊಂದಿಗೆ ತಂದೆಯ ಸಮ್ಮುಖದಲ್ಲಿ ಸಮಯವನ್ನು ಕಳೆದಂಥ ಸಂದರ್ಭಗಳಲ್ಲಿ ಆತನು ಬರುವಾಗ ನಮಗೆ ಗೊತ್ತಿದೆ. ಸಾಧಾರಣ ಲೂಕನು ಬರೆದ ಸುವಾರ್ತೆಯಲ್ಲಿ 3 ಸುವಾರ್ತೆಗಳಲ್ಲಿ ಕೂಡ ಅದು ಬರೆಯಲ್ಪಟ್ಟಿದೆ. ಅದರಲ್ಲಿ ಒಂದು ಸುವಾರ್ತೆ ಭಾಗ ನಾವು ತೆಗೆದು ಓದುವಾಗ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವಲ್ಲಿ ನೋಡುತ್ತಿದ್ದೇವೆ. 13ನೇ ವಚನದಲ್ಲಿ, ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೋದನು ಎಂಬುದಾಗಿ. ಇಲ್ಲಿ ಬರೀ 3 ಶೋಧನೆಗಳು ಮಾತ್ರ ಅಲ್ಲಿ ಬಂದಿರುವಂಥದ್ದಲ್ಲ, ಅನೇಕ ವಿಧಗಳಲ್ಲಿ ಸೈತಾನನು ಅವನನ್ನು ಶೋಧಿಸಿದನು. ಅಂದರೆ ಮಾಂಸಿಕವಾದ ರೀತಿಯಲ್ಲಿ ಆ ಯೇಸು ಸ್ವಾಮಿಯನ್ನು ಅವನು ತನ್ನ ಮಾತಿಗೆ ಒಳಗಾಗಬೇಕೆಂಬುದಾಗಿ ಅವನು ಪ್ರಯತ್ನಿಸಿದನು. ಆದರೆ ಯೇಸು ಕ್ರಿಸ್ತನು ದೇವರ ಆತ್ಮನ ಮೂಲಕವಾಗಿ ನಡೆಸಲ್ಪಡುವಂಥ ದೇವಕುಮಾರನು ನಿಮ್ಮ ರಕ್ಷಕನು ಆಗಿರುವುದರಿಂದ ಸೈತಾನನು ಕೊಡುತ್ತಿರುವಂಥ ಹೊರನೋಟಕ್ಕೆ ಆತನು ಒಳಗಾಗಲಿಲ್ಲ. ಅವನು ಹೇಳ್ತಿದ್ದಾನೆ, ನಿನಗೆ ಹಸಿವೆ ಆಗುವುದಾದರೆ ಈ ಕಲ್ಲನ್ನು ನೀನು ರೊಟ್ಟಿ ಮಾಡಿ ತಿನ್ನಬಹುದಲ್ಲವ. ಆತನು ಶಿಖರದ ಮೇಲೆ ಕರ್ಕೊಂಡು ಹೋಗಿ ಹೇಳ್ತಿದ್ದಾನೆ, ನೋಡು, ನೀನು ಇಲ್ಲಿಂದ ಕೆಳಗೆ ಧುಮುಕುವುದಾದರೆ ದೂತರು ನಿನ್ನ ಕಾಲುಗಳನ್ನು ಕಲ್ಲಿಗೆ ತಗಲದಂತೆ ಕಾಪಾಡುವರೆಂಬುದಾಗಿ ಶಾಸ್ತ್ರ ಹೇಳ್ತದಲ್ಲ ಎಂಬುದಾಗಿ ಅವನು ಹೇಳ್ತಿದ್ದಾನೆ. ಇನ್ನೊಂದು ವಿಧದಲ್ಲಿ ಆತನು ಹೇಳ್ತಿದ್ದಾನೆ, ನೋಡು, ಇದೆಲ್ಲ ನನ್ನದೇ, ನೀನು ನನಗೆ ಅಡ್ಡ ಬೀಳುವುದಾದರೆ ಎಲ್ಲವೂ ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ. ಅಂದರೆ ನಾವಿಲ್ಲಿ ನೋಡುತ್ತಿರುವಂಥದ್ದು ಹೊರನೋಟದ ಒಂದು ವಿಧವಾದ ಆ ಸ್ಥಿತಿ, ಆಮೇಲೆ ಒಳನೋಟಕ್ಕೆ ಅನುಗುಣವಾದಂಥ ಒಂದು ಸ್ಥಿತಿ. ಈಗ ಯೇಸು ಸ್ವಾಮಿಯು ಅವನು ಸೈತಾನದಿಂದ ಬರುತ್ತಿದ್ದಂಥ ಆ ಶೋಧನೆಗೆ ಒಳಗಾಗಲಿಲ್ಲ. ಆತನು ತಂದೆಯ ಸುಚಿತ್ತಕ್ಕೆ ಒಳಪಡತಕ್ಕಂಥ ರೀತಿಯಲ್ಲಿ ಆಂತರ್ಯದ ನೋಟವುಳ್ಳವನಾಗಿ, ತಂದೆಯಾದ ದೇವರು ಯಾವ ಉದ್ದೇಶವನ್ನು ತನ್ನಲ್ಲಿ ಇಟ್ಟಿದನೆಂಬಂಥ ಮನವರಿಕೆಯುಳ್ಳವನಾಗಿದ್ದುಕೊಂಡು ಅವನಿಗೆ ಬಂದಂಥ ಆ ಶೋಧನೆಯನ್ನು ಯೇಸು ಕ್ರಿಸ್ತನು ಜಯಿಸಿದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಇದೆಲ್ಲವೂ ನಮಗೋಸ್ಕರ ಒಂದು ಮಾದರಿ ಪ್ರಿಯರೇ. ನಾವುಗಳು ಕೂಡ ಈ ಲೋಕದ ಯಾತ್ರೆಯಲ್ಲಿ ಜೀವಿಸುವಾಗ
ದೇವರ ಆಜ್ಞೆಗಳಿಗೆ ನಾವು ಬದ್ಧರಾಗಿ ರಕ್ಷಿಸಲ್ಪಟ್ಟಂಥ ಸ್ಥಾನದಲ್ಲಿ ನಿಂತು ದೇವರ ಆತ್ಮನನ್ನು ನಾವು ಹೊಂದಿಕೊಂಡವರಾಗಿ, ಈ ಲೋಕ ನಮಗೆ ಕ್ಷಣಿಕವಾದದ್ದು, ಲೋಕದಲ್ಲಿರುವಂತೆಲ್ಲ ಸಂಗತಿಗಳು ಒಂದು ದಿನ ನಮ್ಮನ್ನು ಬಿಟ್ಟು ಹೋಗುವಂಥದ್ದು ಅಥವಾ ನಾವು ಅದನ್ನು ಬಿಟ್ಟು ಹೋಗುವಂಥವರಾಗಿದ್ದೇವೆ. ಆದರೆ ಅದನ್ನು ಇರುವಂಥ ಈ ಲೋಕದ ಯಾತ್ರೆಯಲ್ಲಿ ಅದಕ್ಕಾಗಿಯೇ ನಾವು ಕರೆಯಲ್ಪಟ್ಟೆವೋ ಎಂಬಂತೆ ಜೀವಿಸದೆ, ಕಾಣದೆ ಇರುವಂತಹ ನಿತ್ಯತ್ವದ ಕುರಿತಾಗಿ ನಾವು ಗಮನವುಳ್ಳವರಾಗಿ, ಅಂದರೆ ನಮ್ಮ ಒಳನೋಟ ಉಳ್ಳವರಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ ಪ್ರಿಯರೇ. ಯಾಕೆಂಬುದಾಗಿ ಹೇಳಿದರೆ, ಅದು ಈ ಲೋಕದ ಸಂಗತಿಗಳಲ್ಲಿ ನಮಗೆ ಶಾಶ್ವತವಾಗಿ ನಾವು ಹೊಂದಿಕೊಳ್ಳತಕ್ಕಂಥ ಯಾವ ಒಂದು ಸಂಗತಿಗಳು ಈ ಲೋಕದಲ್ಲಿ ನಮಗೆ ಸ್ಥಿರವಾದದ್ದು ಅಲ್ಲ. ನಮಗೆ ಗೊತ್ತಿದೆ, ನೋಹನ ವಿಷಯಗಳನ್ನು ನಾವು ನೋಡ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾದಂಥ ಒಂದು ವಿಷಯ ನಮಗಲ್ಲಿ ಕೊಡಲ್ಪಟ್ಟಿದೆ. 7ನೇ ವಚನದಲ್ಲಿ, ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಿಯರೇ, ನೋಹನು ಯಾರಾಗಿದ್ದವನು? ಅವನು ಸಾಧಾರಣದೊಬ್ಬ ವ್ಯಕ್ತಿಯಾಗಿರಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ನೋಹನನ್ನು ದೇವರು ತಾನೇ ಅವನು ದೇವರ ದಯೆಗೆ ಪಾತ್ರನಾದವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಹನ ಕುರಿತಾಗಿ ಹೇಳ್ತದೆ, ನೋಹನು ಆ ಒಂದು ಜಲಪ್ರಳಯ ಬಂದು ಪ್ರಪಂಚವೆಲ್ಲ ನಾಶವಾಗಿ ಹೋಗಲಿಕ್ಕಿರುವಂಥ ಆ ಒಂದು ದಿನಮಾನದಲ್ಲಿ ನೋಹನು ದೇವರ ದೃಷ್ಟಿಯಲ್ಲಿ ದಯಪಾತ್ರನು ಮಾತ್ರನಾದದಲ್ಲ, ಅವನು ನೀತಿವಂತನೆಂಬುದಾಗಿ ದೇವರಿಂದ ಎಣಿಸಲ್ಪಟ್ಟನೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಈಗ ದೇವರು ನೋಹನಿಗೆ ಒಂದು ಕೆಲಸವನ್ನು ಕೊಡುವಂಥದ್ದು ನಮಗೆ ಗೊತ್ತಾಗಿದೆ. ಅವನು ದಯಾಪರನಾಗಿದ್ದನು, ಅವನು ನೀತಿವಂತನಾಗಿದ್ದನು. ಈಗ ದೇವರು ಅವನೊಟ್ಟಿಗೆ ಹೇಳುವಂಥದ್ದು, ನೀನು ಮತ್ತೆ ನಿನ್ನ ಕುಟುಂಬ ರಕ್ಷಿಸಲ್ಪಡಬೇಕಾಗಿದೆ. ಪ್ರಪಂಚಕ್ಕೆ ದೊಡ್ಡದಾದ ಒಂದು ಜಲಪ್ರಳಯ ಬರಬೇಕಾಗಿದೆ. ಯಾಕೆಂಬುದಾಗಿ ಹೇಳಿದರೆ, ಪ್ರಪಂಚದ ಜನವು ಅಥವಾ ಪ್ರಪಂಚವು, ನಾವು 6ನೇ ಅಧ್ಯಾಯದಲ್ಲಿ ಒಂದು ವೇಳೆ ತೆಗೆದು ಅದನ್ನು ಓದುವುದಾದರೆ 6ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು, ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಪ್ರಪಂಚದಲ್ಲೇ, ಅಂಥ ಒಂದು ಜನರ ಮಧ್ಯದಲ್ಲೇ ನೋಹನು ಕೂಡ ಜೀವಿಸುತ್ತಿದ್ದನು. ನೋಹನಿಗೂ ಅವನದೇ ಆದ ಒಂದು ಕುಟುಂಬವಿತ್ತು. ಆದರೆ ಆ ಕಾಲದಲ್ಲಿ ನೋಹನಿಗೆ ಓದುವುದಕ್ಕೆ ಧರ್ಮಶಾಸ್ತ್ರವಿರಲಿಲ್ಲ, ಅಥವಾ ನಮ್ಮ ಕೈಗಳಲ್ಲಿ ಇವತ್ತು ಬಹಳವಾಗಿ ಅನೇಕರು ಪ್ರಯಾಸಪಟ್ಟು ಅನೇಕರು ಅದಕ್ಕಾಗಿ ಪ್ರಾಣವನ್ನು ತೆತ್ತು ಇವತ್ತು ನಮ್ಮ ಕೈಲಿ ಸಿಗಲ್ಪಟ್ಟಂಥ ಸತ್ಯವೇದವು ಕೂಡ ಆ ಕಾಲದಲ್ಲಿ ನೋಹನಿಗೆ ಇರಲಿಲ್ಲ. ಆದರೆ ನೋಹನ ಹೃದಯವು ಅದು ದೇವರ ಸ್ವರವನ್ನು ಕೇಳುವುದಕ್ಕೆ ಅರ್ಹವಾದ ಹೃದಯವಾಗಿತ್ತು. ಅಷ್ಟು ಜನರ ಮಧ್ಯದಲ್ಲಿ ಎಲ್ಲರೂ ದೇವರ ವಾಕ್ಯ ಹೇಳ್ತಿದೆ, ಲೋಕವು ಪಾಪದಿಂದ ತುಂಬಿತ್ತು, ಜನರೆಲ್ಲರೂ ಅವರ ನಡವಳಿಕೆ ಕೆಟ್ಟು ಹೋಗಿತ್ತು, ಯಾರಿಗೂ ಕೂಡ ದೇವರ ಭಯ ಎಂಬುದು ಇರಲಿಲ್ಲ, ದೇವರ ಭಕ್ತಿಯು ಯಾರಲ್ಲಿ ಇರಲಿಲ್ಲ. ಎಲ್ಲರೂ ಮಾಂಸಿಕವಾದ ದೃಷ್ಟಿಕೋನದಿಂದ ಹೊರನೋಟವುಳ್ಳವರಾಗಿ ಅವರ ಗಮನಗಳೆಲ್ಲವೂ ಲೌಕಿಕವಾದ ಸಂಗತಿಗಳಲ್ಲಿ ಒಂದು ಕಡೆಯಲ್ಲಾದರೆ ಪಾಪದ ಜೀವಿತದಲ್ಲಿ ಮತ್ತೊಂದು ಕಡೆಯಲ್ಲಿತ್ತು. ಆದರೆ ನೋಹನು ದೇವರಿಂದ ಆಯಲ್ಪಟ್ಟ ಸ್ಥಾನದಲ್ಲಿ ನಿಂತಾಗ ದೇವರು ಹೇಳ್ತಿದ್ದಾನೆ, ನೋಹನೇ, ಈಗ ನನಗೋಸ್ಕರ ನೀನು ನಿನ್ನ ಕುಟುಂಬಕ್ಕೋಸ್ಕರ ಒಂದು ನಾವೆಯನ್ನು ಸಿದ್ಧ ಮಾಡಬೇಕೆಂಬುದಾಗಿ. ಅದರಲ್ಲಿ ಗಮನಿಸಬೇಕಾದ ಒಂದು ಸತ್ಯ ಸಂಗತಿ, ನೋಹನೇ, ನಿನಗೆ ನನ್ನ ದಯ ದೊರಕಿದೆ, ನೀನು ನನ್ನ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದಿ. ಆದರೆ ನಾನು ನಿನಗೆ ಹೇಳತಕ್ಕಂಥ ಒಂದು ಸಂಗತಿ ಇದೆ. ಏನೆಂಬುದಾಗಿ ಹೇಳಿದರೆ, ನಾನು ನಿನ್ನ ಮತ್ತು ನಿನ್ನ ಕುಟುಂಬದವರೊಂದಿಗೆ ಒಂದು ನಿಬಂಧನೆಯನ್ನುಂಟು ಮಾಡುತ್ತಿದ್ದೇನೆ. ಅದು ಏನೆಂಬುದಾಗಿ ಹೇಳಿದರೆ, ನೀನು ಆ ನಾವೆಯೊಳಗೆ ಕುಟುಂಬದೊಂದಿಗೆ ಸಂರಕ್ಷಿಸಲ್ಪಡಬೇಕಾಗಿದೆ. ಈಗ ಕುಟುಂಬದೊಂದಿಗೆ ನೀನು ಸಂರಕ್ಷಿಸಲ್ಪಡಬೇಕಾದ್ರೆ ಅದರ ಜೊತೆಯಲ್ಲಿ ಎಲ್ಲ ಜಾತಿಯ ಆ ಪಶು ಪಕ್ಷಿಗಳು, ನಮಗೆ ಗೊತ್ತಿದೆ ಆ ವಿಷಯ. ಸೊ ಕಾಪಾಡಲ್ಪಡುವಂಥ ಒಂದು ಕರೆಯುವಿಕೆಗೆ ಆಯಲ್ಪಟ್ಟ ಸ್ಥಾನದಲ್ಲಿ ನೋಹನು ನಿಲ್ತಾನೆ. ಆದರೆ ದೇವರು ನೋಹನಿಗೆ ಹೇಳುವಂಥದ್ದು, ನಾವೇ ಮಾತ್ರ ನಿನ್ನ ಒಳ್ಳೆತನದ ಆ ಆಲೋಚನೆಯಿಂದಲೋ
ಯಾವುದರ ನಿಮಿತ್ತ ನೀನು ನನಗೆ ದಯಪಾತ್ರನಾಗಿದ್ದಿ ಅದರ ನಿಮಿತ್ತವಾಗಿಯೋ ನಾವೇನು ಕಟ್ಟಕೂಡದು. ನಾವೇ ಕಟ್ಟಬೇಕಾದರೆ ನಾನು ನಿನಗೆ ಹೇಳುವಂಥ ಲೆಕ್ಕಾಚಾರದ ಪ್ರಕಾರವಾಗಿಯೇ ನೀನು ಕಟ್ಟಬೇಕು. ಅಂದರೆ ನಾನು ನಿನ್ನೊಂದಿಗೆ ಹೇಳುವಂಥದ್ದು ಏನೆಂಬುದಾಗಿ ಹೇಳಿದರೆ, ಆ ನಿನ್ನನ್ನು ಸಂರಕ್ಷಿಸಿ ನಿನ್ನ ಕುಟುಂಬವನ್ನು ಸಂರಕ್ಷಿಸಿಕೊಳ್ಳತಕ್ಕಂಥ ನಾವೆಯು ಅದು ನಿನ್ನ ಒಂದು ದೃಷ್ಟಿಕೋನಕ್ಕೆ ಅನುಗುಣವಾಗಿ ಅಲ್ಲ, ಅಥವಾ ನಿನ್ನ ಸಾಮಾನ್ಯ ಜ್ಞಾನಕ್ಕೆ ನೀನು ಎದುರು ನೋಡೋ ಪ್ರಕಾರವಾಗಿ ಅಲ್ಲ, ಅದು ನಾನು ನಿನಗೆ ಕೊಡತಕ್ಕಂಥ ಆ ಲೆಕ್ಕದ ಪ್ರಕಾರವಾಗಿಯೇ ನೀನು ಕಟ್ಟಬೇಕೆಂಬುದಾಗಿ ದೇವರ ವಾಕ್ಯ ಹೇಳಿ, ಇಷ್ಟು ಮೊಳ ಉದ್ದ, ಇಷ್ಟು ಕಿಟಕಿಗಳು ಈ ರೀತಿಯಾಗಿ ಇದ್ದಿರಬೇಕು, ಇಷ್ಟು ಅಂತಸ್ತು ಬೇಕಾಗಿದೆ ಎಂಬುದಾಗಿ ದೇವರು ತಾನೇ ಹೇಳಿದ ಪ್ರಕಾರವಾಗಿ ನೋಹನು ಕಟ್ಟುವುದಕ್ಕಾಗಿ ದೇವರು ನೋಹನನ್ನು ಆಯ್ದುಕೊಂಡನು. ಪ್ರಿಯರೇ, ಕಾರಣವೊಂದೇ, ಅಂಥ ಜಲಪ್ರಳಯದ ನಶಿಸಿ ಹೋಗತಕ್ಕಂಥ ಸಮಯದಲ್ಲಿ ದೇವರ ದೃಷ್ಟಿಯಲ್ಲಿ ಕಂಡುಕೊಂಡಂಥ ನೋಹನು ಆಯಲ್ಪಟ್ಟ ಸ್ಥಾನದಲ್ಲಿ ದೇವರಿಂದ ಸಂರಕ್ಷಿಸಲ್ಪಡ್ತಾ ಇದ್ದಾನೆ. ಯಾಕೆಂಬುದಾಗಿ ಹೇಳಿದರೆ, ನೋಹನ ದೃಷ್ಟಿಕೋನವು ನಾವು ಓದಿದೆವು, ಬಹಳ ಸುಂದರವಾದಂಥ ಆ ವಚನ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 7ನೇ ವಚನ ಹೇಳ್ತದೆ, ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿಕೊಂಡನು. ಅದುವರೆಗೆ ಅವನ ನೋಟ ಹೊರನೋಟಕ್ಕೆ, ಅವನ ಸಾಮಾನ್ಯವಾದ ದೃಷ್ಟಿಕೋನಕ್ಕೆ, ಅವನ ಸಾಮಾನ್ಯವಾದಂಥ ಆಲೋಚನೆಗೆ ಕೇಳಲಿಕ್ಕೆ ಇಲ್ಲದಂಥ, ಕೇಳಿರದಂಥ, ಕಂಡಿರಲಾರದಂಥ, ಈಗಲೂ ಅವನ ದೃಷ್ಟಿಕೋನಕ್ಕೆ ಕಾಣದಂಥ ಒಂದು ದೇವರ ಆಲೋಚನೆಯನ್ನು ದೇವರು ನೋಹನಿಗೆ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ಯಾಕೆಂಬುದಾಗಿ ಹೇಳಿದರೆ, ನೋಹನೆನ್ನು ನೋಡು, ನೀನು ಆಯಲ್ಪಟ್ಟವನಾಗಿದ್ದಿ. ನಾನು ನಿನ್ನೊಂದಿಗೆ ಹೇಳುವಂಥ ವಿಷಯ ಏನೆಂಬುದಾಗಿ ಹೇಳಿದರೆ, ಆಯಲ್ಪಟ್ಟ ನೀನು ಪ್ರಪಂಚಕ್ಕೆ ಬರತಕ್ಕಂಥ ಆಪತ್ತಿನಿಂದ ಸಂರಕ್ಷಿಸಲ್ಪಟ್ಟು ಕಾಪಲ್ಪಡಬೇಕಾಗಿದೆ ಎಂಬುದಾಗಿ. ಅದು ಆ ಕಾಲದಲ್ಲಿ ನೋಹನಿಗೆ ಮಾತ್ರವಲ್ಲ, ಈ ಕಾಲದಲ್ಲಿ ಜೀವಿಸುತ್ತಿರುವಂಥ ನನಗೂ ನಿಮಗೂ ಬಹಳ ಅತಿ ಅಗತ್ಯವಾದಂಥ ಸಂಗತಿಯಾಗಿದೆ. ಆದಿಕಾಂಡ 6ನೇ ಅಧ್ಯಾಯದ 22ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಹೇಳಿದ ಹಾಗೆಯೇ ಆತನ ಉದ್ದೇಶಕ್ಕೆ ತಕ್ಕದಾದ ರೀತಿಯಲ್ಲಿಯೇ ನೋಹನು ನಾವೆಯನ್ನು ಕಟ್ಟಿದನು ಎಂಬುದಾಗಿ. ಅವನ ಆಲೋಚನೆಗೆ ತಕ್ಕದಾಗಿ ಅಲ್ಲ. ಪ್ರಿಯರೇ, ಇವತ್ತು ನಮ್ಮೊಬ್ಬೊಬ್ಬರ ಜೀವಿತವು ನಮಗೆ ಹೇಗೆ ಬೇಕೋ, ನಮ್ಮ ದೃಷ್ಟಿಕೋನಕ್ಕೆ ಯಾವುದು ಸರಿಯೋ, ಅಥವಾ ಮತ್ತೊಬ್ಬರು ನೋಡುತ್ತಿರುವಂಥ ರೀತಿಯಲ್ಲಿ ನಾವು ಹೇಗೆ ಇರಬೇಕು, ಅಥವಾ ನಮ್ಮನ್ನೇ ನಾವು ಸಮರ್ಥಿಸಿಕೊಳ್ಳುವಂಥ ನಮ್ಮ ಮಾನಸಿಕವಾದ ಸಾಧಾರಣ ದೃಷ್ಟಿಕೋನದಲ್ಲಿಯೋ, ನಾವು ಗಮನಿಸತಕ್ಕಂಥ ಆ ಗಮನಕ್ಕೆ ಅನುಗುಣವಾಗಿಯೋ ನಾವು ಜೀವಿಸುತ್ತಿರುವುದಾದರೆ, ದೇವರು ತನ್ನ ವಾಕ್ಯದ ಮೂಲಕ ನಮಗೆ ಹೇಳುತ್ತಿರುವಂಥದ್ದು, ಕಾಣದಿರುವಂಥ ಒಂದು ವಿಷಯ ನಿನ್ನ ಮುಂದೆ ಇದೆ, ಅದಕ್ಕೋಸ್ಕರ ನೀನು ಸಿದ್ಧನಾಗಬೇಕೆಂಬುದಾಗಿ. ಕಾಣುವಂಥದ್ದು ಸ್ವಲ್ಪ ಕಾಲ ಇರುವಂಥದ್ದು, ಅದಕ್ಕಾಗಿ ಹಗಲು ರಾತ್ರಿ ಪಡುವಂಥ ಪ್ರಯಾಸ ಒಳ್ಳೆಯದೇ. ಆದರೆ ದೇವರು ನಮ್ಮೊಂದಿಗೆ ಹೇಳುತ್ತಿರುವಂಥ ಮಾತು, ನೋಹನಿಗೆ ದೈವೋಕ್ತಿಯನ್ನು ಕೊಟ್ಟಂಥ ದೇವರು, ತನ್ನ ಆಲೋಚನೆಗಳನ್ನು ಪ್ರಕಟಪಡಿಸಿದಂಥ ದೇವರು, ಮುಂದೆ ನಡೆಯತಕ್ಕ ಸಂಗತಿ ಅದು ಅವನು ಕಾಣ್ತಾ ಇಲ್ಲ, ಅವನಿಗೆ ಗೊತ್ತಿಲ್ಲ, ಆದರೂ ಅವನ ಆಂತರ್ಯದಲ್ಲಿ ದೇವರೊಂದು ಒಳನೋಟವನ್ನಿಟ್ಟನು. ದೇವರು ನಾವೇನು ಮಾಡುವುದಕ್ಕೆ ಹೇಳುವುದಕ್ಕೆ ಒಂದು ಉದ್ದೇಶವಿದೆ. ಯಾಕೆಂಬುದಾಗಿ ಹೇಳಿದರೆ, ಈಗ ನಾವೇನು ಮಾಡುವುದರಿಂದ ಜಲಪ್ರಳಯದ ಸಮಯದಲ್ಲಿ ಈ ನಾವೆಯು ಆ ನೀರಿನ ಮೇಲೆ ತೇಲುವಂಥದ್ದಾಗಿದೆ. ನಮಗೊತ್ತಿದ್ದ 40 ದಿವಸ ಎಡೆಬಿಡದೆ ಬಹಳ ದೊಡ್ಡ ಮಳೆ ಬಂತೆಂಬುದಾಗಿ, 150 ದಿವಸ ಭೂಮಿಯ ಮೇಲೆ ನೀರು ಪ್ರಬಲವಾಗಿ ನಿಂತಿತ್ತು ಎಂಬುದಾಗಿ, ಬೆಟ್ಟಗಳಿಗಿಂತಲೂ ಮೇಲಾಗಿ ಹೆಚ್ಚು ಕಡಿಮೆ 22ರಿಂದ 23 ಫೀಟ್ ಅಡಿ ಎತ್ತರದಲ್ಲಿ ನೀರು ನಿಂತಿತ್ತೆಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಪ್ರಿಯರೇ, ಅದರ ನೋಹನು ಅವನ ಕುಟುಂಬವು ಸಂರಕ್ಷಿಸಲ್ಪಟ್ಟಿತ್ತು. ದೇವರ ಯೋಜನೆಗೆ ಅವನು ಒಳಗಾದನು. ದೇವರ ಆಲೋಚನೆಗೆ ತಕ್ಕದಾದ ರೀತಿಯಲ್ಲಿಯೇ ಅವನು ನಾವೆಯನ್ನು ಕಟ್ಟಿದ್ದನು. ಇವತ್ತು ನಮ್ಮ ಕ್ರಿಸ್ತೀಯ ಜೀವಿತವನ್ನು ರಕ್ಷಣೆ ಎಂಬ ನಾವೆಯಲ್ಲಿ ನಾವು ಕಟ್ಟಲ್ಪಡುವುದು ನಮಗೆ ಬಹಳ ಅಗತ್ಯವಾಗಿದೆ.
ಅದು ಹೇಗೋ ನಮ್ಮ ಗಮನಕ್ಕೆ, ನಮ್ಮ ಹೊರನೋಟಕ್ಕೆ, ನಮ್ಮದೇ ಸ್ವಂತ ಆಲೋಚನೆಗೆ ನಾವು ಒಳ್ಳೆಯವರೆಂಬುದಾಗಿ ಹೇಳಿಕೊಳ್ಳುವುದರ ನಿಮಿತ್ತವಾಗಿ ಅದು ಕಟ್ಟುವಂಥದ್ದು, ಅದು ದೇವರಿಗೆ ಯೋಗ್ಯವಾದದಲ್ಲ. ಆದ್ದರಿಂದ ನೋಹನು ಒಳ್ಳೆಯವನೇ, ದಯೆಗೆ ಪಾತ್ರನಾದವನೇ, ನೀತಿವಂತನೇ. ಆದರೆ ನಿನ್ನ ಲೆಕ್ಕಾಚಾರದಲ್ಲಿ ನೀನು ನಾವೇನು ಕಟ್ಟಬೇಡ. ನನ್ನಿಂದ ನೀನು ರಕ್ಷಿಸಲ್ಪಡಬೇಕಾದರೆ ನಾನು ಹೇಳುವಂಥ ವಿಧವಾಗಿ ನೀನು ನಾವೇನು ಕಟ್ಟಬೇಕಾಗಿದೆ. ಆ ನಾವೇ ಮುಖಾಂತರ ನೀನು ರಕ್ಷಿಸಲ್ಪಡುವವನಾಗಿದ್ದಿ. ಇವತ್ತು ನಮ್ಮನ್ನು ಕೂಡ ಕರ್ತನು ತನ್ನ ವಾಕ್ಯದ ಮೂಲಕ ಹೇಳುವಂಥದ್ದು ಏನೆಂಬುದಾಗಿ ಹೇಳಿದರೆ, ನಾವು ಯಾವುದನ್ನು ಲಕ್ಷಿಸುವವರಾಗಿದ್ದೇವೆ, ನಮ್ಮ ದೃಷ್ಟಿಕೋನ ಯಾವುದರ ಮೇಲೆ ಇರುವಂಥದ್ದಾಗಿದೆ, ಎಷ್ಟು ವರ್ಷ ನಾವು ಬದುಕ್ತೇವೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಜೀವಿಸುವವರಾಗಿದ್ದೇವೆ. ಲೋಕದ ಪ್ರತಿಯೊಂದು ಸಂಗತಿಗಳನ್ನು ಕೂಡ ನೋಡುವಾಗ ಎಲ್ಲವೂ ಇಲ್ಲವಾಗದೆ ಹೋಗುವಂಥ ಸ್ಥಿತಿಗತಿಗಳನ್ನು ನಾವು ಕಾಣ್ತೇವೆ. ಎಷ್ಟೊಂದು ಅಕಾಲಿಕ ಮರಣಗಳು, ಎಷ್ಟೊಂದು ಆಪತ್ತುಗಳು, ಪ್ರಕೃತಿಯ ನಿಯಮಗಳೆಲ್ಲ ವ್ಯತ್ಯಾಸವಾಗಿ ಹೋಗಿದೆ. ದೇಶ ವಿದೇಶಗಳಲ್ಲಿ ಪ್ರತಿಯೊಂದು ಸಂಗತಿಗಳು, ಆಡಳಿತಗಳು ಎಲ್ಲವೂ ವ್ಯತ್ಯಾಸವಾಗಿ ಹೋಗಿದೆ. ಕೊನೆಯ ದಿನಗಳಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ಯೋಹಾನನು, ಯೇಸು ಕ್ರಿಸ್ತನು ಇನ್ನೂ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ತನ್ನನ್ನು ಸಮರ್ಪಿಸಿ ಕೊಡತಕ್ಕಂಥ ಆ ದಿನದ ಮೊದಲಾಗಿ ಆತನು ಹೇಳ್ತಾನೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಪರಲೋಕ ರಾಜ್ಯವು ಸಮೀಪಿಸುತ್ತೆ ಎಂಬುದಾಗಿ. ನಾವು ಪ್ರತಿಯೊಬ್ಬರೂ ರಕ್ಷಿಸಲ್ಪಡಬೇಕಾಗಿದೆ. ಆ ರಕ್ಷಣೆಯು ನಮ್ಮ ದೃಷ್ಟಿಕೋನಕ್ಕೆ, ನಮ್ಮ ಹೊರನೋಟಕ್ಕೆ ಅದು ಅನುಗುಣವಾದದ್ದಲ್ಲ. ಅದು ದೇವರ ಉದ್ದೇಶಕ್ಕೆ, ಅಂದರೆ ದೇವರು ತನ್ನ ವಾಕ್ಯದಲ್ಲಿ ನಮ್ಮೊಬ್ಬೊಬ್ಬರಿಗೆ ಒಂದೊಂದು ವಿಧವಾಗಿ ಆತನು ಮಾತನಾಡುವಂಥ, ಆತನು ಹೇಳುವಂಥ ಆ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನು ನಾವು ಕಟ್ಟಲ್ಪಡಬೇಕಾಗಿದೆ. ಇಲ್ಲವಾದರೆ ಪಕ್ಕನೆ ಬರತಕ್ಕಂಥ ಆಪತ್ತಿನಿಂದ ನಾವು ತಪ್ಪಿಸಿಕೊಳ್ಳುವಂಥದ್ದು ಅಸಾಧ್ಯವೇ ಸರಿ ಪ್ರಿಯರೇ. ಅದಕ್ಕಾಗಿ ಸುವಾರ್ತೆಯು ಇವತ್ತು ಕಟ್ಟ ಕಡೆಗಳವರೆಗೆ ಬಹಳ ವೇಗವಾಗಿ ಸಾಗಲ್ಪಡ್ತಾ ಇದೆ. ಹೆಚ್ಚು ಕಡಿಮೆ ಒಂದು 30-40 ವರ್ಷಗಳ ಹಿಂದೆ ನೋಡುವುದಾದರೆ ಇಂಥ ಒಂದು ಅನುಕೂಲಕರವಾದ ಸಂಗತಿಗಳು ಇರಲಿಲ್ಲ. ಆದರೆ ದೇವರು ನಮ್ಮ ಒಬ್ಬೊಬ್ಬರ ಮೇಲಿಟ್ಟಿರುವಂಥ ಪ್ರೀತಿ, ಆತನ ದಯೆ, ನಮ್ಮನ್ನು ಆತನವರನ್ನಾಗಿ ಆಯಲ್ಪಡುವಂಥ ಸ್ಥಾನದಲ್ಲಿ ನಿಲ್ಲುವುದಕ್ಕಾಗಿ ಆತನ ನಮ್ಮನ್ನು ಕರೀತಿದ್ದಾನೆ. ಆತನ ಕರೆಗೆ ಹೋಗೊಡುವಾಗ ಒಂದು ಸತ್ಯವನ್ನು ನಾವು ತಿಳ್ಕೊಳ್ತಿದ್ದೇವೆ. ಹಾಗಾದರೆ ಕಾಣದಿರೋತಕ್ಕಂಥ ಆ ಸೌಭಾಗ್ಯವನ್ನು ನಾವು ನಿತ್ಯ ನಿರಂತರಕ್ಕೂ ಹೊಂದತಕ್ಕಂಥ ಆ ಭಾಗ್ಯವನ್ನು ನಾವು ಹೊಂದಿಕೊಳ್ಳಲೇಬೇಕು ಎಂಬುದಾಗಿ ನಾವು ಅರ್ಥೈಸುವವರಾಗಿದ್ದೇವೆ. ಅದು ಹೊರನೋಟದಿಂದ ಅರ್ಥೈಸ್ತಕ್ಕಂಥದ್ದಲ್ಲ, ನಮ್ಮ ಸ್ವಂತ ಬುದ್ಧಿಗೆ ನಾವು ಅರ್ಥ ಮಾಡತಕ್ಕಂಥದ್ದಲ್ಲ, ಅಥವಾ ನಮ್ಮದೇ ನೀತಿಯೊಂದಿಗೆ ನಾವು ಅದನ್ನು ಕಟ್ಟಲ್ಪಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ನೀತಿಯಾಗಿ ನಮ್ಮ ಮಧ್ಯದಲ್ಲಿ ಬಂದನು. ತಂದೆಯ ಚಿತ್ತವು ಇದೆ, ತಂದೆಯ ಆಜ್ಞೆ ಇದೆ, ನಾವು ರಕ್ಷಿಸಲ್ಪಡಬೇಕಾಗಿದೆ, ನೂತನ ಸೃಷ್ಟಿಗಳಾಗಿ ನಾವು ಹುಟ್ಟಬೇಕೆಂಬುದಾಗಿ ಆತನು ತೋರಿಸಿಕೊಟ್ಟನು. ನಿಕೋದೇಮನಿಗೆ ಅದನ್ನೇ ಹೇಳಿದನು ಆತನು. ಇವತ್ತು ನಮಗೂ ಆತನು ಅದನ್ನೇ ಹೇಳುತ್ತಿರುವಂಥದ್ದು. ಯಾರಾಗಿದ್ದರೂ ಸರಿ, ನಾವು ಪ್ರತಿಯೊಬ್ಬರೂ ನಮ್ಮ ಕ್ರಿಸ್ತಿಯ ಜೀವಿತದ ನಾವೆಯನ್ನು ದೇವರು ವಾಕ್ಯದಲ್ಲಿ ಕೊಡಲ್ಪಟ್ಟಂಥ ಆ ಲೆಕ್ಕಾಚಾರದ ಪ್ರಕಾರವಾಗಿ ನಾವು ಕಟ್ಟಲ್ಪಟ್ಟು ಸಂರಕ್ಷಿಸಲ್ಪಡಬೇಕೆಂಬುದಾಗಿ. ಕಾಣದಂಥ ಒಂದು ದೇಶ ನಮ್ಮ ಮುಂದೆ ಇದೆ, ಆದರೆ ಅದು ನಮಗೆ ಕಾಣ್ತಾ ಇಲ್ಲ. ಅದು ಕಾಣತಕ್ಕಂಥ ಸ್ಥಿತಿಗೆ ನಾವು ಒಳಗಾಗಬೇಕಾದರೆ ನಮ್ಮ ಗಮನವು ಪಾಪದಿಂದಲೋ ಅಥವಾ ಲೋಕಕ್ಕಾಗಿ ನಾವು ಜೀವಿಸ್ತಿರುವಂಥ ಲೋಕದ ಸ್ಥಿತಿಗತಿಗಳಿಂದಲೋ ನಾವು ತಿರುಗಿಸಿ ನಿತ್ಯತ್ವದ ಕಡೆಗೆ ನಾವು ಗಮನವಿಟ್ಟಾಗ ಮಾತ್ರವೇ ಅದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ ಪ್ರಿಯರೇ. ಅದನ್ನು ದೇವರ ವಾಕ್ಯವನ್ನು ನಾವು ಮಾನ್ಯ ಮಾಡೋಣ. ವೈಯಕ್ತಿಕ ಜೀವಿತವನ್ನು ಕರ್ತನಿಗೆ ಸಮರ್ಪಿಸೋಣ. ನಮ್ಮ ಕುಟುಂಬ ಜೀವಿತವನ್ನು ಕರ್ತನಿಗೆ ಸಮರ್ಪಿಸೋಣ. ದೇವರ ವಾಕ್ಯವನ್ನು ಓದೋಣ. ಸತ್ಯವೇದ ನಮ್ಮ ಕೈಗಳಲ್ಲಿದೆ, ಏನು ಹೇಳ್ತದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳೋಣ. ಅದಕ್ಕೆ ನಾವು ದೀನತೆಯಿಂದ ವಿಧೇಯರಾಗೋಣ. ಆಗ ನಮ್ಮನ್ನು ದೇವರು ಸಂರಕ್ಷಿಸಲ್ಪಡುವುದಕ್ಕೆ ನಾವು ಆಯಲ್ಪಟ್ಟವರಾಗಿ ನಿಲ್ಲುತ್ತೇವೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಈ ಲೋಕದಲ್ಲಿ ನಾವು ಜೀವಿಸ್ತಿದ್ದೇವೆ. ನಮ್ಮ ಹೊರ ನೋಟದಲ್ಲಿ, ನಮ್ಮ ತೋರಿಕೆಯ ಒಂದು ಗಮನದ ಪ್ರಕಾರ ದೇವರೇ, ಈ ಲೋಕದಲ್ಲಿ
ಎಲ್ಲವನ್ನು ನಾವು ನೋಡುತ್ತಿದ್ದೇವೆ, ಆದರೆ ಎಲ್ಲ ಒಂದು ದಿನ ಇಲ್ಲವಾಗದೆ ಹೋಗುವಂಥದ್ದಾಗಿದೆ. ಅಥವಾ ಇರುವಂಥ ಸ್ಥಿತಿಯಲ್ಲಿ ನಾವು ಅದನ್ನು ಬಿಟ್ಟು ಹೋಗುವಂಥವರಾಗಿದ್ದೇವೆ. ಆದರೆ ನಮ್ಮ ದೃಷ್ಟಿಕೋನವು, ದೇವರೇ ನಮ್ಮ ಗಮನವು ಕಾಣದಿರುವಂಥ ಆ ಸ್ಥಳದ ಕಡೆಗೆ ನಾವು ಇಡಬೇಕಾಗಿದೆ. ನಮ್ಮೊಬ್ಬೊಬ್ಬರನ್ನು ಬಲಪಡಿಸು, ನಮ್ಮೊಬ್ಬೊಬ್ಬರನ್ನು ಸ್ಥಿರಪಡಿಸು. ನೋಹನನ್ನು ನೀನು ಕರ್ತನೆ ಆಯಲ್ಪಟ್ಟ ಸ್ಥಾನದಲ್ಲಿ ನಿಲ್ಲಿಸಿದ್ದೆ. ಇವತ್ತು ನಮ್ಮ ಬದುಕು ಕೂಡ ಕರ್ತನೆ ಅಂಥ ಒಂದು ಸ್ಥಾನದಲ್ಲಿ ನಾವು ನಿಂತು ನಿನ್ನ ಮಹಿಮೆ ಪಡಿಸಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡಿದೆವು ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು,